ನಮಸ್ಕಾರ. ಈ ವೇದಿಕೆಯಲ್ಲಿ ಒಂದೆರಡು ಮಾತುಗಳನ್ನು ಆಡಲು ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಗೂ ನನ್ನ ಕೃತಜ್ಞತೆಗಳು. ಮಾತನಾಡುತ್ತಿರುವುದು ಗುರುಗಳಿಗೆ ನಾನು ಸಲ್ಲಿಸಬೇಕಾದಂಥ ಒಂದು ಆದ್ಯ ಕರ್ತವ್ಯ. ಉಪನಿಷತ್ತುಗಳಲ್ಲಿ ಬರುತ್ತೆ, ಗುರುವಿನಿಂದ ಕಲಿತರೆ ಸಾಲದು, ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಮತ್ತೊಬ್ಬರ ಹಂಚಿಕೊಳ್ಳಬೇಕು. ಹಂಚಿಕೊಳ್ಳುವುದು, ನಿಮಗೆ ಹಂಚಿಕೊಳ್ಳುವುದು ಅದು ಒಂದು ಕಾರಣ, ಆದರೆ ನಾವು ಪಾಠ ಕಲಿಯುವುದು. ಈ ರೀತಿಯಲ್ಲಿ ಒಂದು ವಿಷಯದ ಬಗ್ಗೆ ಒಂದು ಭಾಗ ಹೇಳುವ ಪ್ರಯತ್ನ ಮಾಡ್ತೇನೆ. ನಾವೆಲ್ಲರೂ ಕೂಡ ನಮ್ಮ ಅದನ್ಯವಾದ ಒಂದು ಬಯಕೆ ಇರುತ್ತೆ, ಏನನ್ನಾದರೂ ಕೂಡ ಸಿದ್ಧಿಸಿಕೊಳ್ಳಬೇಕು ಅಂತ. ಇದು ಎಲ್ಲದಕ್ಕೂ ನಮಗೆ ಸಹಾಯ ಮಾಡುವುದು ಹೊರಗಿನಿಂದ ಅಲ್ಲ, ನಮ್ಮೊಳಗಿರುವ ನಮ್ಮ ಸಾಮರ್ಥ್ಯವನ್ನೇ ನಾವು ಉದ್ಬೋಧ ಮಾಡಿಕೋಬೇಕು. ಈ ನಮ್ಮೊಳಗಿರುವ ನಮ್ಮ ಸಾಮರ್ಥ್ಯವನ್ನು ಏನು ಉದ್ಬೋಧ ಮಾಡಿಕೊಂಡೇವೆ, ಆ ಒಳಗಿರುವ ಸಾಮರ್ಥ್ಯವನ್ನು ಶಾಸ್ತ್ರದಲ್ಲಿ ಶಕ್ತಿ ಅಂತ ಕರೀತಾರೆ. ಇಂಥ ಶಕ್ತಿಯ ಬಗ್ಗೆ ಇದು ಸಾಮಾನ್ಯವಾಗಿ ಗಮನಿಸಿರಬಹುದು. ಶಾಸ್ತ್ರೀಯವಾಗಿ ಗುರುಗಳು ಕೊಟ್ಟಿರತಕ್ಕಂಥ ಅನೇಕ ವ್ಯಾಖ್ಯಾನಗಳಲ್ಲಿ, ವಿಶೇಷವಾಗಿ ಭಾಗವತದಲ್ಲಿ ಶಕ್ತಿ ಅಂದರೆ ಏನು, ಇದರ ಬಗ್ಗೆ ಗುರುಗಳು ನಾವು ಎಷ್ಟು ಅಧ್ಯಯನ ಮಾಡಿದ್ರೂ ಅದು ಪೂರ ಆಗೋದಿಲ್ಲ. ಅಷ್ಟು ನಮಗೆ ಚಿಂತನೆಗೆ ತೊಡಗಿಸತಕ್ಕಂಥ ವಿಸ್ತಾರವಾದ ವ್ಯಾಖ್ಯಾನವನ್ನು ಭಾಗವತ ತಾತ್ಪರ್ಯದಲ್ಲೂ ಮತ್ತು ಬೇರೆ ಗ್ರಂಥಗಳಲ್ಲೂ ಬಂದಿದೆ. ಭಾಗವತ ತಾತ್ಪರ್ಯದಲ್ಲೂ ಅನೇಕ ಕಡೆ ಬಂದಂಥ ಒಂದು ಭಾಗದ, ಒಂದು ಶ್ಲೋಕದ, ಒಂದು ವಿಷಯವನ್ನು ಇನ್ನು ಮಿಕ್ಕಿರತಕ್ಕಂಥ 12.5 ನಿಮಿಷದಲ್ಲಿ ಹೇಳುವ ಪ್ರಾರ್ಥನೆ ಮಾಡ್ತೀನಿ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೆಂದರೆ ಹೇಳೋದು ಬಹಳ ಕಷ್ಟ ಇದೆ. ಆದರೂ ಗುರುಗಳು ಎಂಥ ವಿಷಯ ಕಠಿಣ ಇದ್ದರೂ ಕೂಡ ಅದು ಸಾಮಾನ್ಯ ಜನರಿಗೂ ಮುಟ್ಟಬೇಕು ಅನ್ನುವ ಅವರ ಉದ್ದೇಶ ಇದೆ. ಇದು ನಮಗೆ ಪಾಠ. ಈ ಭಾಗ ಬರುವುದು ಭಾಗವತದ 6ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ಸೃಷ್ಟಿಗೆ ತೊಡಗಿಸಿಕೊಂಡಂಥ ದಕ್ಷ ತಾನು ಮಾಡುವ ಸೃಷ್ಟಿಯ ಮುನ್ನ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಂತಾನೆ, ನನಗೂ ಆ ಶಕ್ತಿಯನ್ನು ಕೊಡುವುದು ಅಂತ. ಮನೀಷಿಣೋ ಅಂತರ್ಹೃದಿ, ಮನೀಷಿಣೋ ಅಂತರ್ಹೃದಿ ಸನ್ನಿವೇಶಿತಂ ಸ್ವಶಕ್ತಿಭಿರ್ನವಭಿಶ್ಚ ತ್ರಿವೃದ್ಧಿಃ ವಹ್ನಿಂ ಯಥಾ ದಾರುಣಿ ಪಾಂಚದಶ್ಯಂ, ವಹ್ನಿಂ ಯಥಾ ದಾರುಣಿ ಪಾಂಚದಶ್ಯಂ ಮನೀಷಯ ನಿಷ್ಕಷಂತೀಹ, ಮನೀಷಯ ನಿಷ್ಕಷಂತೀಹ ಗೂಢಂ. ನಮ್ಮೆಲ್ಲರಲ್ಲೂ ಗೂಢವಾಗಿರತಕ್ಕಂಥ ಶಕ್ತಿ ಇದೆ. ನಾವೆಲ್ಲರೂ ಶಕ್ತಿ ಸ್ವರೂಪರೇ, ಭಾಗವತ ತಿಳಿಸ್ತಾ ಇದೆ. ಆದರೆ ಆ ಶಕ್ತಿ ನಮಗೆ ಉದ್ಬೋಧ ಆಗಿಲ್ಲ. ಉದ್ಬೋಧವಾದರೆ ಆ ಶಕ್ತಿ ಎಷ್ಟು ಹಲವು ಮುಖಗಳಲ್ಲಿ ಹರಡುತ್ತೆ ಅನ್ನುವ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಪ್ರತಿಯೊಬ್ಬನೂ ಶಕ್ತಿ ಸ್ವರೂಪ. ಆ ಎಷ್ಟು ಶಕ್ತಿಗಳಿದೆ ಅದರಲ್ಲಿ. ನವಭಿಶ್ಚ ತ್ರಿವೃದ್ಧಿಃ, 9 ಶಕ್ತಿಗಳು ನಮ್ಮೆಲ್ಲರಲ್ಲೂ ಇದೆ. ಇದು ಒಂದರ ಬಗ್ಗೆ ಹೇಳಿ ನಾನು ನಿಲ್ಲಿಸ್ತೀನಿ, ತುಂಬ ವಿಸ್ತಾರ ಇದೆ. ಯಾವುದು ನಾವು ಗಳಿಸಿಕೊಳ್ಳಬೇಕಾದಂಥ 9 ಶಕ್ತಿಗಳು ನಾವೇ ಗಳಿಸ್ಕೋಬೋದಾ? ಗೊತ್ತಿದೆ ನಮಗೆ. ಕೇವಲ ಸ್ವಪ್ರಯತ್ನದಿಂದ ನಮ್ಮ ಶಕ್ತಿಯನ್ನು ನಾವು ಗುರುತಿಸಿಕೊಳ್ಳುವುದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಆ 9 ಶಕ್ತಿಗಳನ್ನು ಉದ್ಬೋಧ ಮಾಡತಕ್ಕಂಥ ಹಿರಿಯ 9 ಶಕ್ತಿಗಳು ನಮ್ಮ ಜೊತೆಯಲ್ಲೇ ಇದೆ.
ಅದನ್ನೇ ಶಾಸ್ತ್ರೀಯ ಪರಿಭಾಷೆಯಲ್ಲಿ ತತ್ವ ಅಭಿಮಾನಿಗಳು ಅಂತ ಕರೀತಾರೆ. ಆ 9 ಹಿರಿಯ ಶಕ್ತಿಗಳು ಕೂಡ ತಮ್ಮ ಶಕ್ತಿಯ ಮೂಲಕ ಆ ಜೀವದ ಶಕ್ತಿಯನ್ನು ಉದ್ಭೋಗ ಸ್ವತಂತ್ರವಾಗಿ ಮಾಡುತ್ತಿಲ್ಲ. ಆ 9 ಶಕ್ತಿಗಳಿಗೂ ಪರಮಶಕ್ತಿ ಇದೆ, ಅವನು 9 ರೂಪದಿಂದ ಇದ್ದಾನೆ. ಇದು ಈ ಇಡೀ ಭಾಗವತದಲ್ಲಿ ಬರುವ ಶ್ಲೋಕದ ಸಾರಾಂಶ. ಯಾವುದು ಆ 9 ಶಕ್ತಿಗಳು? ಇದಿಷ್ಟನ್ನ ನಾವೆಲ್ಲರೂ ಕೂಡ ಇಲ್ಲಿ ನಮಗೆ ಇರತಕ್ಕಂಥ ದೊಡ್ಡ ಹಿರಿಯ ಶಕ್ತಿಗಳು, ಒಂದು ಅಪ್ಪಯ್ಯ ಸತ್ಯಕಾಮರು, ಸಾಕ್ಷಾತ್ ಗುರುಗಳ ನನ್ನ ಗುರುಗಳು, ಇವರಿಬ್ಬರು ಶಕ್ತಿ ಸ್ವರೂಪರು. ಇವರು ಈ 9 ಶಕ್ತಿಗಳನ್ನು ನಮ್ಮಲ್ಲಿ ಉದ್ಬೋಧ ಮಾಡಲಿ. ಯಾವುದದು? ಮೊದಲನೆಯದು, ಈ 9 ಶಕ್ತಿಗಳಲ್ಲಿ ವಿಮಲ. ಫಸ್ಟ್ ವಿ ಶುಡ್ ಟ್ರೈ ಟು ಬಿಕಮ್ ಆಸ್ ಪ್ಯೂರ್ ಆಸ್ ಪಾಸಿಬಲ್. ಇದು ವಿಮಲ, ಇದು ನಿಜವಾದ ಶಕ್ತಿ. ನಾವು ಎಷ್ಟು ಶುದ್ಧರಾಗುತ್ತೇವೋ ಅಷ್ಟು ನಮ್ಮಲ್ಲಿ ಆ ಶಕ್ತಿ ವ್ಯಕ್ತವಾಗುತ್ತೆ. ವಿಮಲ. ಯಾಕೆ ವಿಮಲತ್ವವನ್ನು ನಾವು ಸಾಧಿಸ್ಕೋಬೇಕು ಅಂದರೆ, ಉತ್ಕರ್ಷಿಣಿ, ಇದೆಲ್ಲ ತುಂಬ ಪ್ರಮಾಣ ಇದೆ. ನಾನು ಕೇವಲ 9 ನಾಮಗಳನ್ನು ಹೇಳ್ತೀನಿ. ಆದಷ್ಟು ಶುದ್ಧ ಆಗಬೇಕು. ಶುದ್ಧವಾದಾಗ ಮತ್ತೊಂದು ನೆಕ್ಸ್ಟ್ ಸ್ಟೆಪ್ ಶಕ್ತಿ ನಮ್ಮಲ್ಲಿ ಉದ್ಭೋಗ ಆಗುತ್ತೆ, ಉತ್ಕರ್ಷಿಣಿ. ಏನನ್ನ ಹೇಳಿದರೂ ಹೇಳಿದ್ದನ್ನ ಹೇಳಿದವರಂತೆ ಅದರಂತೆ ನಾವು ಸ್ವೀಕಾರ ಮಾಡುವ ಉತ್ಕರ್ಷಿಣಿ, ಅದನ್ನು ಸ್ವೀಕಾರ ಮಾಡುವ ಶಕ್ತಿ ಬರುತ್ತೆ. ಯಾವಾಗ ಸ್ವೀಕಾರ ಮಾಡುವ ಶಕ್ತಿ ಬಂತೋ ಆವಾಗ ವಿಮಲ, ಉತ್ಕರ್ಷಿಣಿ, ಜ್ಞಾನ, ಆ ಜ್ಞಾನ ಶಕ್ತಿ ಆವಾಗ ನಮ್ಮಲ್ಲಿ ಸಿದ್ಧಿಸುತ್ತೆ. ಅರ್ಥಾತ್ ಹೇಳಿದ್ದನ್ನೆಲ್ಲ ಸ್ವೀಕಾರ ಮಾಡ್ತೀವಿ, ಸ್ವೀಕಾರ ಮಾಡಿ ಹೇಳಿದಂತೆಯೇ ತಿಳಿತೀವಿ. ಇದರ ನಂತರ ಆಗುವ ಮುಂದಿನ ಶಕ್ತಿಯ ಪ್ರಬೋಧ ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ. ಸೊ ನಾವು ಮಾಡತಕ್ಕಂತಹ ಕೆಲಸಕ್ಕೆ ಆವಾಗ ಅದರಲ್ಲಿ ವೀರ್ಯತ್ವ ಬರುತ್ತೆ. ಯಾಕೆ ಅಂದರೆ ನಾವು ಏನನ್ನೇ ಮಾಡಬೇಕಾದರೂ ಏನನ್ನ ಮಾಡುತ್ತಿದ್ದೇವೆ ಎನ್ನುವುದರ ತಿಳುವಳಿಕೆ ಇರಬೇಕು. ಸೊ ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ, ಈ 4 ಶಕ್ತಿಗಳು ನಮ್ಮಲ್ಲಿ ಹಂತ ಹಂತವಾಗಿ ಅದು ವಿಕಸನಗೊಳ್ಳುತ್ತೆ. ಯಾವಾಗ ಮಾಡುವುದು, ಯಾವುದಕ್ಕೋಸ್ಕರ ನಾವು ಮಾಡುವ ಕಾರ್ಯಗಳೆಲ್ಲವೂ ಕೂಡ ಭಗವದ್ ಯೋಗವನ್ನು ಸಂಪಾದನೆ ಮಾಡುವುದಕ್ಕೆ. ಅದು ಮುಂದಿನ ಶಕ್ತಿ. ಅಂದರೆ ಎಷ್ಟು ಭಗವಂತನ ಹತ್ತಿರ ಹೋದವೋ ಯುತಿರ್ಯೋಗೆ. ಇದನ್ನೇ ಶಾಸ್ತ್ರದಲ್ಲಿ 5ನೆಯ ಶಕ್ತಿ ಅಂತ ಕರೆದರು. ವಿಮಲ, ಉತ್ಕರ್ಷಿಣಿ, ಜ್ಞಾನ, ಕ್ರಿಯಾ. ಕ್ರಿಯಾ ಅಂತಂದರೆ ಆಕ್ಷನ್. ಯಾವತ್ತೂ ಅಷ್ಟೇ ಭೂಮಿಯಲ್ಲಿ ಬಂದ ಮೇಲೆ ವಿ ಹ್ಯಾವ್ ಟು ಬಿ ಆಲ್ವೇಸ್ ಆಕ್ಟಿವ್. ಯಾತಕ್ಕೋಸ್ಕರ ಅಂತಂದರೆ ಭಗವಂತನ ಹತ್ತಿರ ಹೋಗುವುದಕ್ಕೋಸ್ಕರ. ಹತ್ತಿರ ಅಂತಂದರೆ ನಾವು ನೀವು ವೈಯಕ್ತಿಕವಾಗಿ ಅದು ಒಂದು ಹಂತದಲ್ಲಿ ಆಗುತ್ತೆ, ಆದರೆ ಮಾನಸಿಕವಾಗಿ ಆದಷ್ಟು ನಾವು ಭಗವತ್ ಚಿಂತನೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು. ಇದು ವೈಯಕ್ತಿಕವಾಗಿ ನಾವು ಸಂಪಾದನೆ ಮಾಡಬೇಕಾದಂಥ ಶಕ್ತಿ ಸಂಪಾದನೆಯ ಹಂತಗಳಲ್ಲಿ 5ನೆಯ ಶಕ್ತಿ ಯೋಗ. ಯಾವಾಗ ನಮಗೆ ಎಲ್ಲ ಕಡೆಯಲ್ಲೂ ಭಗವತ್ ಯೋಗ ಖಂಡಿತೋ ಇದೇ ನೋಡಿ. ಅಂದರೆ ಅನಿಸೋದು, ಬೆಳಗ್ಗೆ ಅಕ್ಕ ಹೇಳ್ತಾ ಇದ್ರು, ಅಪ್ಪಯ್ಯನವರು ಯಾರ ಕಂಡ್ರೂ ನಮಸ್ಕಾರ ಮಾಡ್ತಾ ಇದ್ರು. ಯಾಕೆ ಅಂದರೆ ಇದನ್ನ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಹ್ವಿ. ನಿಜವಾಗಲೂ ಶಕ್ತಿಯನ್ನ ಸಾಕ್ಷಾತ್ಕರಿಸಿಕೊಂಡಂಥ ಪುರುಷನಲ್ಲಿ ಬೆಳೆಯತಕ್ಕಂಥ ಒಂದು ದೊಡ್ಡ ಗುಣ ಅಂದರೆ ಪ್ರಹ್ವಿ. ಎಲ್ಲಿ ಕಂಡಲ್ಲಿ ನಮಸ್ಕಾರ ಮಾಡುವುದು. ಯಾತಕ್ಕೋಸ್ಕರ? ಕಂಡವರಿಗಲ್ಲ, ಕಂಡವರೆಲ್ಲರಲ್ಲೂ ಭಗವಂತ ಇದ್ದಾನೆ ಎನ್ನುವ ಆ ಸಾಕ್ಷಾತ್ಕಾರ ಅವರಿಗೆ ಬರುತ್ತೆ. ಆದ್ದರಿಂದ ಯಾರು ಹೇಳಬೇಕಾಗಿಲ್ಲ, ಮರುಕ್ಷಣದಲ್ಲೇ ಏನನ್ನೂ ಕಂಡು ಪ್ರಹ್ವಿ. ಇದು 6ನೆಯ ಶಕ್ತಿ ನಾವು ನಮ್ಮಲ್ಲಿ ಕಂಡುಕೊಳ್ಳಬೇಕಾದ್ದು. ಇದು ಆಯಿತು ಅಂತಂದರೆ ನಿಜವಾದ ಶಕ್ತಿ ಆವಾಗ ಮತ್ತೊಂದು ನಮಗೆ ಗೊತ್ತಾಗುತ್ತೆ. ಅದು ಯಾವುದು ಅಂದರೆ ಸತ್ಯ. ಸತ್ಯಂ ಪರಂ ಧೀಮಹಿ. ಇದು ಭಾಗವತದಲ್ಲಿ ಪ್ರಾರಂಭವಾಗುವ ಶಬ್ದ. ಸತ್ಯ ಅಂತಂದರೆ ನಿರ್ದುಷ್ಟವಾದಂಥ ತಿಳುವಳಿಕೆ ನಮಗೆ ಬರುತ್ತೆ. ಯಾವುದರ ಬಗ್ಗೆ? ನಿರ್ದುಷ್ಟವಾದಂಥ ತಿಳುವಳಿಕೆ ಭಗವಂತನ ಬಗ್ಗೆ ಮತ್ತು ಭಗವಂತನ ಮಾಡಿದಂಥ ಸೃಷ್ಟಿಯ ಬಗ್ಗೆ. ಇದೆರಡರ ಬಗ್ಗೆಯೂ ಕೂಡ ನಮಗೆ ನಿಜವಾದ ಅರಿವು ಬರುತ್ತೆ. ಈ ಅರಿವೇ ನಮಗೆ ಶಕ್ತಿ. ಈ ಅರಿವು ಬರಬೇಕಾದ್ರೆ ತತ್ಪೂರ್ವದಲ್ಲಿ ಬಂದಂಥ ಶಕ್ತಿ ಯಾವುದು? ಪ್ರಹ್ವಿ. ಸೊ ಪ್ರಹ್ವಿ, ಸತ್ಯ, ಇದೆರಡೂ ಜೊತೆಗೆ ಇರತಕ್ಕಂಥದ್ದು. ಸೊ ಯಾರಲ್ಲಿ ಸಹಜವಾಗಿ ಮಣಿಯುವ ಒಂದು ಸ್ವಭಾವ ಇದೋ
ಅವರು ನಿಜವಾಗಲೂ ಸತ್ಯವನ್ನು ಕಂಡುಕೊಂಡವರು. ಇದಾದರೆ ಇನ್ನು ಮಿಕ್ಕ 2 ಶಕ್ತಿಗಳು ಎಲ್ಲರೂ ಬಯಸತಕ್ಕಂಥ ಶಕ್ತಿಗಳು, ಆದರೆ ಯಾರಿಗೂ ಸಿದ್ಧಿಸೋದಿಲ್ಲ. ಆದರೆ ಈಗ ನಾನು ಹೇಳಿದಂಥ 7 ಶಕ್ತಿಗಳು ಏನಿದೆ, ಈ 7 ಶಕ್ತಿಗಳು ಸಿದ್ಧಿಸಿದರೆ ಮುಂದಿನ 2 ಶಕ್ತಿಗಳು ನಾವು ಬಯಸದಿದ್ದರೂ ನಮ್ಮಲ್ಲಿ ಬಂದು ನೆಲೆಗೊಳ್ಳುತ್ತೆ. ಯಾವುದದು? ಈಶಾನ, ಅನುಗ್ರಹ. ಇದು 9 ಶಕ್ತಿಗಳಲ್ಲಿ ಕೊನೆಯ 2 ಶಕ್ತಿ. ಯಾವಾಗ ಒಬ್ಬ ಪುರುಷ ಸಹಜವಾಗಿ ಭಗವದ್ಭಾವವನ್ನು ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ಕಂಡು, ಅದು ಜಡ ವಸ್ತು ಇರಬಹುದು, ಚೇತನ ಇರಬಹುದು, ಸಣ್ಣ ಮಗು ಇರಬಹುದು, ವಯಸ್ಸಾದಂತಹ ಪುರುಷ ಇರಬಹುದು, ಗಿಡ ಮರಗಳಿರಬಹುದು, ಕಲ್ಲುಗಳಿರಬಹುದು, ಎಲ್ಲದರಲ್ಲೂ ಕೂಡ ಯಾರು ಭಗವದ್ಭಾವವನ್ನು ಕಂಡು ಪೃಥ್ವಿ, ಸತ್ಯ ಈ 2 ಶಕ್ತಿಗಳನ್ನು ಕಂಡರೋ ಅವರಲ್ಲಿ ಸಹಜವಾಗಿ ಈಶಾನ, ತಾವು ಯಾರನ್ನು ಹೇಳಿ ಯಾರನ್ನು ನಿಯಂತ್ರಣ ಮಾಡಿ ಹಿಂಗೆ ಮಾಡಿ ಅಂತ ಹೇಳಬೇಕಾಗಿಲ್ಲ. ನಾವು ನೋಡಿದ್ದೀವಲ್ವ, ನಾನಂತೂ ಸಾಕ್ಷಾತ್ ಕಿಂಚಿತ್ತಾಗಿ ನಮ್ಮ ಗುರುಗಳಲ್ಲಿ ನಾನು ಅನುಭವಿಸಿದ್ದೇನೆ. ಅವ್ರು ಏನನ್ನಾದರೂ ಬಾಯಿ ಬಿಟ್ಟು ಇಷ್ಟೆಲ್ಲ ಮಾಡು ಅಂತ ಹೇಳ್ತಿರಲಿಲ್ಲ. ಅವರು ಒಂದು ನೋಟದಲ್ಲೇ ನಿಜವಾಗ್ಲೂ ಅರ್ಥ ಮಾಡ್ಕೊಂಡ್ರೆ ಏನು ಅವ್ರ ಭಾವ ಅನ್ನೋದು ಒಂದು ಸ್ವಲ್ಪ ಅರ್ಥ ಆಗ್ತಾ ಇತ್ತು. ಅಂದರೆ ಈಶಾನ ಎಲ್ಲವನ್ನೂ ಕೂಡ ತಮ್ಮ ಅಧೀನದಲ್ಲಿ ಇಟ್ಕೊಳ್ತಕ್ಕಂಥ ಸಾಮರ್ಥ್ಯ. ಇದು ಅವರು ಬೇಕು ಅಂತಲ್ಲ, ಭಗವಂತ ಇಟ್ಕೊಡ್ತಾನೆ ಈ ಶಕ್ತಿ. ಈಶಾನ ಯಾಕಿದು ಬಂತು ಅಂದರೆ ಅನುಗ್ರಹ. ಇದೆಲ್ಲ ಹಂತ ಹಂತವಾಗಿ ನಾವು ಇಷ್ಟು ಶಕ್ತಿಗಳನ್ನು ನಮ್ಮಲ್ಲಿ ನಾವು ಸಿದ್ಧಿಸಿಕೊಂಡರೆ ಕೊನೆಯದಾಗಿ ಅನುಗ್ರಹ. ಇದು 2 ಮುಖ ಈ ಶಕ್ತಿಗೆ. ಒಂದು ಅನುಗ್ರಹ ಅಂತಂದರೆ ಮುಖ್ಯವಾದ ಮುಖ ಭಗವಂತನ ಅನುಗ್ರಹ ಸದಾ ಇರುತ್ತೆ. ಅಷ್ಟೇ ಅಲ್ಲ, ನಾವು ಒಳ್ಳೆಯ ಮನಸ್ಸಿನಿಂದ ಕಷ್ಟದಲ್ಲಿ ಇದ್ದಂಥವರನ್ನು ನೋಡಿ ಭಗವಂತ ಅವರ ಕಷ್ಟವನ್ನು ಪರಿಹಾರ ಮಾಡಪ್ಪ ಅಂತ ಮನಸ್ಸಿನಲ್ಲಿ ಎಣಿಸಿದ್ರೂ ಸಾಕು, ನಾವು ಮನಸ್ಸಿನಲ್ಲಿ ಎಣಿಸಿದಂತಹ ಆ ಒಂದು ಇಚ್ಛೆ ಅದು ಪೂರೈಸುತ್ತೆ. ಅಂದರೆ ಇನ್ನೊಬ್ಬರಿಗೆ ಅನುಗ್ರಹವನ್ನು ಮಾಡತಕ್ಕಂಥ ಸಾಮರ್ಥ್ಯ ನಮಗೆ ಬರುತ್ತೆ. ಇದು ಈ 9 ಶಕ್ತಿಗಳ ಬಗ್ಗೆ. ಇದನ್ನೇ ನಾನು ಈ ಶಕ್ತಿ ಮೀಮಾಂಸ ಅಂತ ಕರೀಬಹುದು. ಇಂಥ ಶಕ್ತಿಗಳ 9 ಶಕ್ತಿಗಳನ್ನು ಭಾಗವತ ತಿಳಿಸಿರತಕ್ಕಂಥ ಈ ವಿಷಯವನ್ನು ಗುರುಗಳು 6ನೇ ಸ್ಕಂದದ 4ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಇದರ ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ನಾನಿವಾಗ ಸುಮಾರು ಒಂದು 18 ನಿಮಿಷದಲ್ಲಿ ನಿಮಗೆ 13 ನಿಮಿಷದಲ್ಲಿ ಹೇಳಿದ್ದೇನೆ. ಇಷ್ಟೇ ಅಲ್ಲ, ಏಕೆಂದರೆ ನನಗೂ ಒಂದು ಒಳಗಿಂದ ಹೇಳ್ತಾ ಒಂದು ಸಂಶಯ ಯಾವತ್ತೂ ಕಾಡುತ್ತೆ. ಇಂಥ ಗಾಢವಾದ ವಿಷಯಗಳು ಗುರುಗಳು ನಮ್ಗೆ ಹೇಳಿದ್ದನ್ನು ಹೇಳುವ ಪ್ರಯತ್ನ ಮಾಡಬೇಕು ಅಂತ. ಆದರೆ ಎಷ್ಟು ಮುಟ್ಟುತ್ತೋ ಗೊತ್ತಾಗೋದಿಲ್ಲ. ಆದರೆ ಮಾಡಲೇಬೇಕಾದಂಥ ಆದ್ಯ ಕರ್ತವ್ಯ. ಇಂಥ 9 ಶಕ್ತಿಗಳು ಏನು ಭಾಗವತದಲ್ಲಿ ಹೇಳಿದ್ದಾರೆ, ಇದನ್ನು ಕೊಡತಕ್ಕಂಥ ಭಗವಂತನ 9 ರೂಪಗಳು ಇದೆ ಅಂತ ಹೇಳ್ತಾರೆ. ಆ 9 ರೂಪಗಳ ವಿಸ್ತಾರವನ್ನು 11ನೇ ಸ್ಕಂದದಲ್ಲಿ ತಿಳಿಸ್ತಾರೆ. ಅದು ಅಂದರೆ ಎಲ್ಲೆಲ್ಲಿ ಬಂದಿದೆ ನಿಮಗೆ ಒಂದು ಗ್ರಂಥದಲ್ಲಿ ಅಷ್ಟೇ. ಭಾಗವತದಲ್ಲೇ ಈ 9 ಶಕ್ತಿಗಳ ವಿಸ್ತಾರವನ್ನು ಸಾತ್ವತಾಂ ನವಮೂರ್ತಿನಾಂ ಆದಿಶಕ್ತಿರಹಂಪುರ ಅಂತ ಹೇಳಿ ಆ ಭಗವಂತ 9 ರೂಪದಿಂದ ಇದ್ದು ಈ 9 ಶಕ್ತಿಗಳು ಜೀವನದಲ್ಲಿ ಉದ್ಬೋಧ ಆಗುವುದಕ್ಕೋಸ್ಕರ ತನ್ನ ಅಸಿಸ್ಟೆಂಟ್ಸ್, ಇದನ್ನು ಅಭಿಮಾನಿಗಳು ಅಂತ ಕರಿತೀವಿ, ಹಿರಿಯ ಶಕ್ತಿಗಳು, ಅವರನ್ನು ನಮ್ಮ ಹೃದಯದಲ್ಲಿ ನೆಲೆಗೊಳಿಸಿ ಈ 9 ಶಕ್ತಿಗಳು ನಮ್ಮೆಲ್ಲರಲ್ಲೂ ಕೂಡ ಶಕ್ತಿ ಸ್ವರೂಪರಾದಂಥ ಇಬ್ಬರೂ ಗುರುಗಳು ಕೂಡ ಉದ್ಬೋಧ ಮಾಡಲಿ ಅಂತ ಹೇಳ್ತಾ ಈ ಶಕ್ತಿ ಮೀಮಾಂಸೆಯ ಒಂದು ವಿಷಯದ ಕಿಂಚಿತ್ ಭಾಗವನ್ನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಮಾಡಿದ್ದೇನೆ. ಇದಿಷ್ಟೇ ಅಲ್ಲ, ಭಾಗವತದ 2ನೇ ಸ್ಕಂದದಲ್ಲೂ ಈ ಶಕ್ತಿಯ ಮುಖಗಳನ್ನು 3 ವಿಧದಿಂದ ಮತ್ತಷ್ಟು ಗುರುಗಳು ವಿಸ್ತಾರ ಮಾಡಿ ಕೊಡ್ತಾರೆ. ನಾನು ಗುರುಗಳು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಕೊಟ್ಟವರು ವೇದವ್ಯಾಸರು. ಅದಕ್ಕೆ ವ್ಯಾಖ್ಯಾನವನ್ನು ಆಚಾರ್ಯ ಮಧ್ವರು ಕೊಟ್ಟಿದ್ದಾರೆ. ಆದರೆ ನೇರ ನಮಗೆ ಒಬ್ಬ ಗುರುಗಳು ಉಪದೇಶ ಮಾಡಿ ಅದರ ಹೃದಯವನ್ನು ತಿಳಿಸದೇ ಇದ್ರೆ ಗೊತ್ತಾಗೋದಿಲ್ಲ. ಇದನ್ನು 2ನೇ ಸ್ಕಂದದಲ್ಲೂ 4 ಮುಖದ ಶಕ್ತಿಗಳು, 5 ಮುಖದ ಶಕ್ತಿಗಳು, 16 ಮುಖದ ಶಕ್ತಿಗಳು, ಇಷ್ಟೆಲ್ಲ ವಿಷಯ ಇದೆ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಕಾಲಾವಕಾಶದಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.